PV ರೇಷಿಯೋ ಅಂತ ಬಂದಾಗ ಫಸ್ಟ್ ನೀವು ಫೈಂಡ್ ಔಟ್ ದ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಕೊಳ್ಳಬೇಕು. ನೋಡಿ, ಕಾಂಟ್ರಿಬ್ಯೂಷನ್ ಅಲ್ಲ ನೀವು ಏನು ಮಾಡಕ್ಕಾಗಲ್ಲ. ಫಸ್ಟ್ ಕಾಂಟ್ರಿಬ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹೌ ಟು ಕ್ಯಾಲ್ಕುಲೇಟ್ ದ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಸೇಲ್ಸ್ ವೇರಿಯಸ್ ವೇರಿಯಬಲ್ ಕಾಸ್ಟ್ ಇಸ್ಕೊಂಡು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡಿದ್ರಿ. ಆವಾಗ PV ರೇಷಿಯೋ ಇಸ್ಕೊಂಡು ಕಾಂಟ್ರಿಬ್ಯೂಷನ್ ಓವರ್ ಸೇಲ್ಸ್ ಇಂಟು 100 ಅನ್ನ ಮಾಡ್ಕೊಂಡ್ರಿ. ಅನ್ನ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಿದಾಗ ಅಲ್ವಾ, ಡೈರೆಕ್ಟ್ ಮೇಲೆ. ನೆಕ್ಸ್ಟ್ ನಾವು ಇಲ್ಲಿ ಸೊ ನೆಕ್ಸ್ಟ್ ನಾವು ಮೂರನೇ ಬಂದಾಗ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ನೋಡಿ. PV ರೇಷಿಯೋ ಇಸ್ ಈಕ್ವಲ್ ಟು ಅಲ್ವಾ, ನೋಡಿ PV ರೇಷಿಯೋ ಇಸ್ ಈಕ್ವಲ್ ಟು ಇದು ಮೂರನೇ ಫಾರ್ಮುಲಾ ಅಲ್ವಾ. ಮೂರನೇ ಫಾರ್ಮುಲಾ ಇಲ್ಲಿ ನೋಡಿ ಕಾಂಟ್ರಿಬ್ಯೂಷನ್ ಮಾಡಲೇಬೇಕು ಫೈಂಡ್ ಔಟ್ ಅಲ್ವಾ. ಇಲ್ಲಿ ನೋಡಿ PV ರೇಷಿಯೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ದಟ್ ಮೀನ್ಸ್ ಕಾಂಟ್ರಿಬ್ಯೂಷನ್ ಮತ್ತು ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ನೀವು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ಕೋಬಹುದು. ಮಾಡ್ಕೊಂಡಿಲ್ಲ ನಾವು ನೇರವಾಗಿ ಮಾಡ್ತೀವಿ, ಡೈರೆಕ್ಟ್ ಆಗಿ ಮಾಡ್ತೀವಿ ಅನ್ನೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಓವರ್ ಸೇಲ್ಸ್ ಇಂಟು 100 ಇದೆಯಲ್ಲ ಮೊದಲನೇ ಫಾರ್ಮುಲಾನೇ. ಇದೆಲ್ಲ ಎನ್ಲಾರ್ಜ್ ಆಗಿರ್ತಕ್ಕಂಥದ್ದು. ಇದು ಡೈರೆಕ್ಟ್ ಮೆಥಡ್ ಅಂದ್ರೆ ಏನ್ ಕೇಳಿದ್ರೆ ಅದಕ್ಕೆ ನೇರವಾಗಿ ಹೋಗ್ತಕ್ಕಂಥದ್ದು. ಇದು ನಾವು ಇಂಡೈರೆಕ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮಾಡ್ಬೇಕಾದ್ರೆ ಬರೋದು. ಇದು ಸರಳವಾದ ವಿಧಾನ. ಇದು ಕನ್ಫ್ಯೂಸ್ ಆಗ್ತಕ್ಕಂಥದ್ದಾಗತ್ತೆ. ಮತ್ತೆ ಅದಾದ್ರೆ ಇದು ಅಥವಾ ಕಾಂಟ್ರಿಬ್ಯೂಷನ್ ನಮ್ದು ಫಾರ್ಮುಲಾ ಇದೆ, ಸಿಂಪಲ್ ಒಂದು ಫಾರ್ಮುಲಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಕೊಟ್ಟಿರೋದಿಲ್ಲ, ಅವಾಗ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಇದು ಅಲ್ಲೇ ಆಗಲ್ಲ, ಮತ್ತೆ ಇಲ್ಲಿ ಬರ್ಬೇಕಾಗುತ್ತೆ. ಹಾಗಾಗಿ ವಾಟ್ ಆರ್ ದ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದಟ್. ಸೊ ಯು ಕ್ಯಾನ್ ಸೇ ಇಲ್ಲಿ ಕಾಂಟ್ರಿಬ್ಯೂಷನ್ ಆಗ್ಬೋದು, PV ರೇಷಿಯೋ ಆಗ್ಬೋದು, ವೇರಿಯಬಲ್ ಕಾಸ್ಟ್ ಆಗ್ಬೋದು, ಮಾರ್ಜಿನ್ ಆಫ್ ಸೇಫ್ಟಿ ಆಗ್ಬೋದು, BEP ಆಗ್ಬೋದು. ಏನ್ ಕೊಟ್ಟಿದ್ದಾನೆ, ಏನ್ ಕೇಳಿದ್ದಾನೆ ಅದಕ್ಕೆ ತಕ್ಕನ ಆಗಿರ್ತಕ್ಕಂಥ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಂಬರ್ 4 ಇದೆ ಅಲ್ವಾ, ಸೇಲ್ಸ್ ರಿಕ್ವೈರ್ಡ್ ಇದೆ. ನೀವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಯಾವುದು PV ರೇಷಿಯೋನೇ ಮಾಡ್ಬೇಕು ನೀವು. ಆದ್ರೆ ಸೇಲ್ಸ್ ವಿಲ್ ಬಿ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್, ಸೊ ಯು ಫೈಂಡ್ ಔಟ್ ದ PV ರೇಷಿಯೋ. ನೋಡಿ ಸೇಲ್ಸ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನೀವು PV ರೇಷಿಯೋ ಮಾಡಕ್ಕೆ ಆಗಲ್ಲ. ನಮ್ದೇನಿದೆ ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ. ಸೊ PV ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಓವರ್ ಸೇಲ್ಸ್ ಇಂಟು 100. ಸೇಲ್ಸ್ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡಕ್ ಬರ್ತದೆ, ಮಾಡಕ್ ಬರಲ್ಲ, ಪ್ರಾಬ್ಲಮ್ ಅಲ್ವಾ. ನಮ್ದೇನಿದೆ PV ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಓವರ್ ಸೇಲ್ಸ್ ಇಂಟು 100. ಹಾಗಾಗಿ ಸೇಲ್ಸ್ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡಕ್ ಬರ್ತದೆ, ಬರೋದಿಲ್ಲ. ಹಾಗಾದ್ರೆ ಸೇಲ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಅವಾಗ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾದ್ರೆ ಸೇಲ್ಸ್ ರಿಕ್ವೈರ್ಡ್ ಅಂತೀವಿ ಅಥವಾ ಸೇಲ್ಸ್ ಬ್ಯಾಲೆನ್ಸ್ ರಿಕ್ವೈರ್ಡ್ ಅಂತೀವಿ. ಹೌ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ಅಂತ ನಾವು ಬಂದಾಗ ಸೇಲ್ಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಅಂತ ಬಂದಾಗ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾನೆ, ಪ್ರಾಫಿಟ್ ಕೊಟ್ಟಿರ್ತಾನೆ, PV ರೇಷಿಯೋ ವಿಲ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್. ನೋಡ್ಬೇಕು ನೀವು ಅವಾಗ ಇಲ್ಲಿವರೆಗೆ ಸೇಲ್ಸ್ ಅನ್ನ ಫೈಂಡ್ ಔಟ್ ಅನ್ನ ಅಥವಾ ಸೇಲ್ಸ್ ಅನ್ನ ರಿಕ್ವೈರ್ಡ್ ಮಾಡೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾನೆ, ಪ್ರಾಫಿಟ್ ಕೊಟ್ಟಿರ್ತಾನೆ, PV ರೇಷಿಯೋ ಕೊಟ್ಟಿರ್ತಾನೆ, ಸೇಲ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಅವಾಗ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ದಟ್ ಮೀನ್ಸ್ ಕಾಂಟ್ರಿಬ್ಯೂಷನ್. ಇಲ್ಲಿ ನೋಡಿ ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಓವರ್ PV ರೇಷಿಯೋ. ಇನ್ನೊಂದು ಫಾರ್ಮುಲಾ ನಾವು ಹಾಕಬಹುದು ನೋಡಿ. ಆರ್ ನೋಡಿ ಕಾಂಟ್ರಿಬ್ಯೂಷನ್ ಅಲ್ವಾ, ಕಾಂಟ್ರಿಬ್ಯೂಷನ್ ಓವರ್ PV ರೇಷಿಯೋ into 100 ಅಲ್ವಾ. ಇಲ್ಲಿ ಆಗುತ್ತೆ ಅಲ್ವಾ. ನಾವು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಲ್ಲ, ನಾವು ಈಗ ಮಾಡ್ತೀವಿ, ನೇರವಾಗಿ ಮಾಡ್ತೀವಿ ಅನ್ನೋದಾದ್ರೆ ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಓವರ್ PV ರೇಷಿಯೋ ಇಂಟು 100. ಹಾಗಾದ್ರೆ ಸೇಲ್ಸ್ ಮಸ್ಟ್ ಬಿ 100 ಆಗಿದ್ದಾಗ PV ರೇಷಿಯೋ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೋ ಅದರಿಂದ ಡಿವೈಡ್ ಮಾಡಿ 100 ಇಂದ ಮಾಡಿದ್ರೆ ನಿಮಗೆ ಸೇಲ್ಸ್ ವ್ಯಾಲ್ಯೂ ಅಥವಾ ಸೇಲ್ಸ್ ರಿಕ್ವೈರ್ಡ್ ವಿಲ್ ಬಿ ಫೈಂಡ್ ಔಟ್ ಅಥವಾ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಅಂತ ಹೇಳಿ. ನೆಕ್ಸ್ಟ್ ನಾವು ಬರ್ತೀವಿ ಸ್ವಲ್ಪ ನಂಬರ್ 5 ಅಲ್ವಾ. ಇಲ್ಲಿ 5 ಅಂತ ಬಂದಾಗ ಇಲ್ಲಿ ಸ್ವಲ್ಪ ಫಾರ್ಮುಲಾ ಎಡವಟ್ಟೇನೋ ಅನ್ನಂಗಿದೆ ಅಲ್ವಾ. ಇದೇನು PV ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ಕಾಂಟ್ರಿಬ್ಯೂಷನ್ ಓವರ್ ಚೇಂಜ್ ಇನ್ ದ ಸೇಲ್ಸ್ ಇಂಟು 100. ಇದು ಯಾವಾಗ more than one period will be given in the problem, you have to find out the PV ರೇಷಿಯೋ. ನೋಡಿ
ಎರಡು ಪೀರಿಯಡ್ ಕೊಡ್ತಾರೆ, ನಾನು ಈಗಾಗಲೇ ಹೇಳಿದ್ವಿ ಅಲ್ವಾ. ಸೊ change in the total cost over change in the sales into 100 ಇದೆ ಅಲ್ವಾ, change in the variable cost ಇದೆ ಅಲ್ವಾ. ಹೀಗೆ ಮೋರ್ ದೆನ್ ಒನ್ ಪೀರಿಯಡ್ ಕೊಟ್ಟಾಗ ಇಲ್ಲಿ ಎರಡು ಪೀರಿಯಡ್ ಕೊಡ್ತಾನೆ, ಎರಡು ಪೀರಿಯಡ್ ಎಲ್ಲಿ ಕೊಡ್ತಾನೆ, ಕಾಂಟ್ರಿಬ್ಯೂಷನ್ಸ್ ಪೀರಿಯಡ್ಸ್ ಕೊಡ್ತಾನೆ. ಸೊ ಇನ್ ಕೇಸ್ ನಾವು ಅದರ ಇಯರ್ ನಲ್ಲಿ ಒಂದನ್ನ ಕರೆಂಟ್ ಇಯರ್ ಅಂತೀವಿ, ಇನ್ನೊಂದನ್ನ ಪ್ರೀವಿಯಸ್ ಇಯರ್ ಅಂತ ಮಾಡ್ಕೊಡ್ತೀವಿ ಅಲ್ವಾ. ಸೊ ಅಲ್ಲಿ ಲೇಟೆಸ್ಟ್ ಏನಿದೆ ಅದನ್ನ ಕರೆಂಟ್ ಇಯರ್ ಮಾಡ್ಕೊಳ್ತೀವಿ, ಅದ್ರ ಹಿಂದಿಂದ ಏನಿದೆ ಅದನ್ನ ಪ್ರೀವಿಯಸ್ ಇಯರ್ ಮಾಡ್ಕೊಳ್ತೀವಿ ಅಲ್ವಾ. ಲೇಟೆಸ್ಟ್ ಅಥವಾ ಕರೆಂಟ್ ಇಯರ್ ನಲ್ಲಿ ಪ್ರೀವಿಯಸ್ ಕಾಂಟ್ರಿಬ್ಯೂಷನ್ ಅನ್ನ ಲೆಸ್ ಮಾಡಿ ರಿಮೈನಿಂಗ್ ಏನ್ ಬರ್ತದಲ್ಲ ಅದನ್ನೇ ಚೇಂಜ್ ಇನ್ ದ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ನಾವು ಕರೀತೀವಿ. ಫಾರ್ ಎಕ್ಸಾಂಪಲ್ ನಾವು ಇದು ನೋಡೋಣ, 2019 ನಲ್ಲಿ ಒಂದು 10,000 rupees ಇದೆ ಏನೋ ಕಾಂಟ್ರಿಬ್ಯೂಷನ್. 2020 ಯಲ್ಲಿ ಕಾಂಟ್ರಿಬ್ಯೂಷನ್ ಅಮೌಂಟ್ ಆಫ್ rupees 12,000 rupees ಇದೆ ಅಲ್ವಾ. ನೋಡಿ ಇಲ್ಲಿ ಚೇಂಜ್ ಇನ್ ದ ಕಾಂಟ್ರಿಬ್ಯೂಷನ್ ಓವರ್ ಚೇಂಜ್ ಇನ್ ದ ಸೇಲ್ಸ್. ಅದೇ ಸೇಲ್ಸ್ ಎಷ್ಟಿದೆ, ಸೇಲ್ಸ್ ನೋಡಿ ಇದು ಕಾಂಟ್ರಿಬ್ಯೂಷನ್, ಇದು ಸೇಲ್ಸ್ 19ಕ್ಕೆ ಒಂದು 4 ಲಕ್ಷ ಇದೆ ಅಲ್ವಾ, ಒಂದು 40,000 ಅಂದಾಗ ಇಲ್ಲಿ ಸೊ 20ಕ್ಕೆ ಒಂದು 60,000 ಇದೆ ಅಲ್ವಾ. ಇಲ್ಲಿ ನಮ್ಮ ಫಾರ್ಮುಲಾ ಅಪ್ಲೈ ಮಾಡೋದಾದ್ರು ನೋಡ್ರಿ, ಏನ್ ಮಾಡ್ತೀರಿ ಅಲ್ವಾ, ಇಲ್ಲಿ ನೋಡಿ change in the contribution over change in the sales into 100 ಮಾಡ್ತೀರಿ. ಅವಾಗ ನೀವೇನ್ ಮಾಡ್ತೀರಿ, ಈ ಕರೆಂಟ್ ಇಯರ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಈ ಕರೆಂಟ್ ಇಯರ್ ಕಾಂಟ್ರಿಬ್ಯೂಷನ್ ನಲ್ಲಿ ಪ್ರೀವಿಯಸ್ ಕಾಂಟ್ರಿಬ್ಯೂಷನ್ ಅನ್ನ ಲೆಸ್ ಮಾಡ್ತೀರಿ. ಅವಾಗ ಬಂದು ಚೇಂಜ್ ಇನ್ ದ ಕಾಂಟ್ರಿಬ್ಯೂಷನ್ ಎಷ್ಟಿದೆ, 2000 ಇದೆ ಅಲ್ವಾ. ಕರೆಂಟ್ ಇಯರ್ ಸೇಲ್ಸ್ ನಲ್ಲಿ ಅಲ್ವಾ ಪ್ರೀವಿಯಸ್ ಇಯರ್ ಸೇಲ್ಸ್ ಅನ್ನ ಲೆಸ್ ಮಾಡ್ಬಿಡ್ತೀರಿ, ಬರ್ತಕ್ಕಂಥದ್ದು ಏನಾಗುತ್ತೆ 20,000 ಆಗುತ್ತೆ. ಈ 20,000 ಅನ್ನ change in the sales ಅಂತ ಹೇಳಿ ಕರೀತೀವಿ. 20,000 ಅಂದ್ರೆ into 100 ಮಾಡ್ತೀವಿ ಅಲ್ವಾ. ಸೊ ಅಲ್ಲಿಗೆ 2 ಹೋಗುತ್ತೆ, ಇವೆರಡಕ್ಕೆ ಇವೆರಡು ಹೋದ್ರೆ 2 ಒಂದೇ 2 ಒಂದೇ ಇದು ಕೊಟ್ಟು 10% ನೋಡಿ ಅಲ್ವಾ. PV ratio is 10%. ಅಂದ್ರೆ so in case we also calculate the PV ratio more than one period will be given in the problem, 2 periods so contributions and 2 periods sales will be given in the problem. So you have to find out or you calculate the PV ratio change in the contribution over change in the sales into 100 ಅನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ಫಾರ್ಮುಲಾ ಬರ್ಕೊಳ್ಳಿ, PV ratio is equal to change in the profit or losses over change in the sales into 100. ಸೇಮ್ ಏನಿದೆಯಲ್ಲ ಅದೇ ತರ ಇದು ಬರ್ತಕ್ಕಂಥದ್ದು. ಇದು ಎರಡು ಪ್ರಾಫಿಟ್ ಬಂದ್ರೆ ವ್ಯಾಲಿಡ್, ಒಂದು ಪ್ರಾಫಿಟ್ ಒಂದು ಲಾಸ್ ಬಂದಾಗ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಆ ಪ್ರಾಬ್ಲಮ್ ಬಂದಾಗ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಹೇಳೋದು. ಅವಾಗ ಲಾಸಸ್ ಏನ್ ಮಾಡ್ಬೇಕು, ಲಾಸಸ್ ಹೋಗಿ ಬಂದಿರ್ತಕ್ಕಂಥದ್ದು ಅಂತ ನೋಡಿ. ಪ್ರೀವಿಯಸ್ ಇಯರ್ ನಲ್ಲಿ ಒಂದು 10,000 ಲಾಸಸ್ ಇದೆ ಅಲ್ಲಿ. ಸೊ ಇನ್ ಕೇಸ್ ನೆಕ್ಸ್ಟ್ ಕರೆಂಟ್ ಇಯರ್ ನಲ್ಲಿ ಒಂದು 20,000 ಪ್ರಾಫಿಟ್ ಇದೆ. ನೀವೇನ್ ಮಾಡ್ತೀರಿ, ಈ ಮೆಥಡ್ ಹೋಗ್ತೀವಿ, ಓ ಹಂಗಾರೆ 20,000 ಇದೆ, 10,00,000 ಲೆಸ್ ಮಾಡ್ತಾರೆ 10,000 ಅಲ್ಲ 20,000 ತಗೋಬೇಕು. ಯಾಕೆ 20,000 ತಗೋಬೇಕು ಅಂದ್ರೆ ಆ ಪ್ರೀವಿಯಸ್ ಇಯರ್ ಲಾಸಸ್ ಅನ್ನ ಸ್ಯಾಕ್ರಿಫೈ ಮಾಡಿ ಅಥವಾ ಅದನ್ನ ಇನ್ಕ್ಲೂಡ್ ಆಗಿರ್ತಕ್ಕಂಥದನ್ನ ಆ ಲಾಸಸ್ ಅನ್ನ ಮೇಂಟೈನ್ ಮಾಡಿ ರಿಮೈನಿಂಗ್ ಬಂದಿರ್ತಕ್ಕಂಥದ್ದು ಪ್ರಾಫಿಟ್ ಅದು 20,000 ಆಗಿರುತ್ತೆ. ಹಾಗಾಗಿ ಅಲ್ಲಿ ಒಂದು ನೋಟ್ ಹಾಕಬೇಕು ನೀವು, ಪ್ರಾಫಿಟ್ ಆದಾಗ ಮಾತ್ರ ಲಾಸ್ ಮಾಡ್ತೀರಿ, ಲೆಸ್ ಮಾಡ್ತೀರಿ. ಅದೇ ಲಾಸಸ್ ಆದಾಗ ಲೆಸ್ ಮಾಡಲ್ಲ, ಕರೆಂಟ್ ಇಯರ್ ಪ್ರಾಫಿಟ್ ಏನಿರುತ್ತೋ ತಗೊಳ್ತೀರಿ. ಅಲ್ಲಿ ಬಂದಾಗ ಒಂದು ನೋಟ್ ಕೊಟ್ಬಿಟ್ಟು ಪ್ರಾಬ್ಲಮ್ ಮಾಡಲ್ಲ. ನೆಕ್ಸ್ಟ್ ಒಂದಿದೆ PV ratio is equal to ನೋಡಿ, PV ratio is equal to fixed cost and BP sales will be given. Sales is not given. ನೋಡಿ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾನೆ, ಪ್ರಾಫಿಟ್ ಕೊಟ್ಟಿರ್ತಾನೆ, BP sales ಕೊಟ್ಟಿರ್ತಾನೆ. ಸೊ you have to find out the PV ratio. ಆವಾಗ PV ratio is equal to fixed cost over BP sales into 100 ಮಾಡಿದ್ರೆ ಆಟೋಮೆಟಿಕಲಿ PV ratio ಸಿಗುತ್ತೆ. ಒಂದು ಪ್ರಾಬ್ಲಮ್ ಅನ್ನ ನಾವು ನೋಡಬಹುದು. ಏನ್ ನೋಡಬಹುದು ಅದು ಏನು, ಸೊ ಏನೇನು ಕೊಟ್ಟಾಗ ಏನ್ ಫೈಂಡ್ ಔಟ್ ಅನ್ನ ನಾವು ಮಾಡಬಹುದು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇಲ್ಲಿ ನೋಡ್ರಿ.
calculate the PV ratio. Calculate the class means ಯಾಕಂದ್ರೆ ನಿಮ್ಮನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟು ಕ್ಲಾಸ್ ಮಾಡ್ತೀವಿ. ಯಾಕಂದ್ರೆ ನಾವು ಹೊರಗೆ ಅಲ್ವಾ? ಕ್ಯಾಲ್ಕುಲೇಟ್ ಅದಕ್ಕೆ ಬಿಟ್ಕೋಬಾರ್ದು ಅಂತ ಅನ್ಕೊಂಡಿದ್ದೆ. ನಾಳೆಯಿಂದ ಬಿಟ್ಕೊಡೋಲ್ಲ. Sales rupees 25,000. Variable cost rupees 15,000. Here, calculate the PV ratio. Some of the information is given in the problem. Sales will be given. Alva, sales anna kottidane, variable cost anna kottidane. Now, find out the marketallado PV ratio. Aga namge ಏನಂದ್ರೆ PV ratio is equal to contribution over sales into 100 model. Sales into 100 model. Contribution is not given. Contribution is not given. First, you have to find out the contribution. Contribution is equal to sales minus variable cost. Alva, sales will be given. Yesterday, 25,000 minus variable cost. 15,000 remaining balance will be treated as contribution. PV ratio is equal to contribution over sales into 100 is PV ratio is equal to contribution over sales into 100. Contribution will be 10,000 divided by 25,000 into 100. So if you take a leap model, it would know this is a 2 divided by 5 into 100 and 100. ಅದು ನೀವು ಮಾಡಿದ್ರೆ ಅಥವಾ 0 ಕ್ಯಾನ್ಸಲ್ ಮಾಡಿದ್ರೆ ಅಥವಾ ಇದು ಮಾಡೋದಕ್ಕೆ ನಾವು ಏನಿದೆಯಲ್ಲ ಅದನ್ನ 0 ಕ್ಯಾನ್ಸಲ್ ಮಾಡ್ತಾರೆ. ಒಂದೇ ಮೆಥಡ್ ನ ಹೋಗೋಣ ಬೇಡ ಎರಡು ಬೇಡ ಒಂದೇ ಮೆಥಡ್ ನನಗೆ ಒಂದೇ ಮೆಥಡ್ ಇದ್ಬಿಡ್ಲಿಲ್ಲ ಮತ್ತೆ ಅದನ್ನ ಮತ್ತೆ ಡಿವೈಡ್ ಮಾಡಿ ಹಾಗೆ ಮಾಡಿ ಇದು ಮಾಡೋದು ಬೇರೆ ಅಲ್ವಾ. ಈಗ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೆಕ್ಸ್ಟ್ ನೋಡ್ರಿ ಈಗ ನೋಡಿ the following information relates to X company limited ಅಲ್ವಾ. ಎಲ್ಲ ಇದಾವ ಏನಾದ್ರು ಹೇಳು. The following information relates to X company limited. Fixed cost of the period, fixed cost for the period, fixed cost for the period
1,60,000. 1,60,000. PV ratio 40%. PV ratio 40%. Calculate the sales to R, sales to R, sales to R the profit, sales to R the profit, sales to R the profit of rupees 40,000. 40,000. ಇಲ್ಲಿ ಏನು ಮಾಡ್ತೀರಾ ಈಗ ಯಾವುದು ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಇಲ್ಲಿ ನೋಡಿ ಸುಮ್ಮನೆ ಆಗ ಪ್ರಾಬ್ಲಮ್ ಒಂದ್ಸರಿ ನೋಡ್ರಿ ಫಿಕ್ಸ್ಡ್ ಕಾಸ್ಟ್ ಫಾರ್ ದ ಪೀರಿಯಡ್ ಮೀನ್ಸ್ ಇನ್ ಕೇಸ್ ಒನ್ ಆಫ್ ದ ಪೀರಿಯಡ್ ಇಸ್ ಗಿವನ್ ಕೊಡಬಹುದು ಕೊಡದೆ ಇರಬಹುದು ಒಂದು ನಿರ್ದಿಷ್ಟವಾದಂತಹ ಸಮಯಕ್ಕೆ ಅಲ್ವಾ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 1,60,000 ಇದೆ PV ರೇಷಿಯೋ ಎಷ್ಟಿದೆ 40% ಇದೆ ಹಾಗಾದ್ರೆ ನೋಡಿ PV ರೇಷಿಯೋ 40% ಇದೆ ಫಿಕ್ಸ್ಡ್ ಕಾಸ್ಟ್ 1,60,000 ಇದೆ ಹಾಗಾದ್ರೆ ಕ್ಯಾಲ್ಕುಲೇಟ್ ದ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹40,000 ಪ್ರಾಫಿಟ್ ಅನ್ನ 40,000ವನ್ನ ಅರ್ನ್ ಮಾಡಬೇಕಾದ್ರೆ ಸೇಲ್ಸ್ ಎಷ್ಟು ಮಾಡಬೇಕಾಗುತ್ತೆ ನೋಡ್ರಿ we have to find out ಹಾಗಾದ್ರೆ ಅಲ್ವಾ to earn the profit of ₹40,000 what will be the sales ಅಂತ ಬಂದಾಗ sales required ಅಂತ ಹೇಳಿ ಬಂದಾಗ so in case sales value required is equal to ಅಲ್ವಾ so sales value required sales value required is equal to ನಮ್ಮ ಫಾರ್ಮುಲಾ ಏನಿದೆ fixed cost plus PV ratio required PV ratio alva so ನೋಡಿ fixed cost will be given alva fixed cost amount of rupees 1,60,000 fixed cost plus profit will be desired profit ಅಂತ ಹೇಳ್ತೀವಿ ನಾವು estimated profit ಆಗಿದೆ desired profit ಅಂದ್ರೆ ಅಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಬೇಕಾದ್ರೆ ಸೇಲ್ಸ್ ಎಷ್ಟು ಮಾಡಿರಬೇಕು ಹಾಗಾದ್ರೆ ಎಸ್ಟಿಮೇಟೆಡ್ ಆಗಿರುತ್ತೆ ಪ್ರಾಫಿಟ್ amount of is 40,000 divided by PV ratio be given 40% ಇದೆ ಅಲ್ವಾ is equal to 2 lakh divided by 40 into 100 ಇದೆ ಈಗ ನೀವು ಎಷ್ಟು 0 ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಲ್ವಾ 5 lakh equals to ಅಲ್ಲಿಗೆ 50,000 ಪ್ಲಸ್ ಅಲ್ಲೊಂದು 0 ಉಳಿದಿದೆ ಅಲ್ಲಿಗೆ 5 lakh rupees sales required will be amount of rupees or value of rupees 5 lakh ಇದೇನಾದ್ರೂ ಫೈಂಡ್ ಔಟ್ ಆಯ್ತಾ ಅಥವಾ ಏನಾದ್ರೂ ನಿಮಗೆ ಅರ್ಥ ಆಗ್ಲಿಲ್ವಾ ಇದೊಂದ್ಸರಿ ನೋಡಿ ಇಲ್ಲಿ ಸೇಲ್ಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ ಸೇಲ್ಸ್ ಅನ್ನ ಕೊಡದೆ ಪ್ರಾಫಿಟ್ ಅನ್ನ ಕೊಟ್ಟಿದ್ದು ಫಿಕ್ಸ್ಡ್ ಕಾಸ್ಟ್ ಅನ್ನ ಕೊಟ್ಟಿದ್ದು PV ರೇಷಿಯೋವನ್ನ ಕೊಟ್ಟಿದ್ದಂತ ಸಂದರ್ಭದಲ್ಲಿ ನೋಡಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ನೋಡಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಇದೇ ಫಾರ್ಮುಲಾ ನಾವು ಅಪ್ಲೈ ಮಾಡಬಹುದು ಅಂದ್ಮೇಲೆ ಅಲ್ವಾ ಕಾಂಟ್ರಿಬ್ಯೂಷನ್ ಓವರ್ PV ರೇಷಿಯೋ ಇಂಟು 100 ಮಾಡಬಹುದು ಅಂದ್ವಿ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ ಡಿಸೈರ್ಡ್ ಪ್ರಾಫಿಟ್ ಅಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾನೆ ಆಗ PV ರೇಷಿಯೋ ಅನ್ನು ಕೊಟ್ಟಿದ್ದಾನೆ ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಸೊ ಇನ್ ಕೇಸ್ ಸೇಲ್ಸ್ ರಿಕ್ವೈರ್ಡ್ ಅಂತ ಕೇಳ್ತಾನೆ ಅಥವಾ ಸೇಲ್ಸ್ ವಾಲ್ಯೂಮ್ ರಿಕ್ವೈರ್ಡ್ ಅಂತ ಕೇಳ್ತಾನೆ ಸೊ ಹಾಗಾದ್ರೆ 40,000 ರೂಪಾಯಿಯನ್ನ ಲಾಭ ಗಳಿಸಬೇಕಾದ್ರೆ ಎಕ್ಸ್ ಕಂಪನಿ ಲಿಮಿಟೆಡ್ ಎಷ್ಟು ಮಾರಾಟವನ್ನ ಮಾಡಿರ್ಬೇಕಾಗುತ್ತೆ ಅಂತ ನೋಡಿ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ 1,60,000 ಇದ್ದು ಅಲ್ವಾ ಪ್ರಾಫಿಟ್ 40,000 ಗಳಿಸಬೇಕಾದ್ರೆ ಸೇಲ್ಸ್ ಎಷ್ಟು ಮಾಡಿರ್ಬೇಕು ನೋಡಿ ಫಿಕ್ಸ್ಡ್ ಕಾಸ್ಟ್ 1,60,000 PV ರೇಷಿಯೋ 40% ಆಗಿದ್ದಾಗ
ಪ್ರಾಫಿಟ್ 40,000 ಅರ್ನ್ ಮಾಡ್ಬೇಕಾದ್ರೆ ಸೇಲ್ಸ್ ಎಷ್ಟು ಮಾಡಬೇಕಾಗತ್ತೆ. ಇದನ್ನ ಒಂದ್ ಸ್ವಲ್ಪ ಬೇರೆ ಕಡೆ ನೋಡಿದ್ರೆ ಮಾಡಬಹುದಾ? 40 ಅಂತ ಬಂದ್ರೆ 160 ಅಂದ್ರೆ ಸ್ವಲ್ಪ ನೋಡಿ 40% ಇದ್ದಾಗ ಫಿಕ್ಸ್ಡ್ ಎಷ್ಟು? ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್. ಅದು ಬದಲಾವಣೆ ಆಗೋದೇ ಇಲ್ಲ. ಇಲ್ಲಿ ನೀವು ಕಾಂಟ್ರಿಬ್ಯೂಷನ್ ಓವರ್ PV ರೇಷಿಯೋ 100 ಮಾಡಿರೋ ಅಷ್ಟಾಗುತ್ತೆ, ಸೇಲ್ಸ್ ಮಾಡಿರೋ ಅಷ್ಟಾಗುತ್ತೆ. ಇಲ್ಲಿ ಸೊ ಎಕ್ಸ್ ಕಂಪನಿ ಲಿಮಿಟೆಡ್ ಅಮೌಂಟ್ ಆಫ್ ರುಪೀಸ್ 40,000 ಪ್ರಾಫಿಟ್ ಅನ್ನ ಅರ್ನ್ ಮಾಡ್ಬೇಕಾದ್ರೆ ಸೇಲ್ಸ್ ಅನ್ನ 5 lakh ಅನ್ನ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ನಾವು ಕರಿತೀವಿ, BEP ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಸೊ ಇಲ್ಲಿ ವಾಟ್ ಟು ಮೀನ್ ಬೈ BEP ಅಥವಾ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ನಾವು not BP, BEP, break even point. Break even point. Break even point. Break even point. BEP. Break-even point. BEP. The break-even point is that value of output at which total cost is equal to the sales. Total cost is equal to the sales. ನೋಡಿ ಇಲ್ಲಿ ಒಂದು ಸ್ವಲ್ಪ ನೀವು ಇದನ್ನ ಅನಲೈಸ್ ನಾವು ಮಾಡೋದಾದ್ರೆ ನೋಡಿ, break-even point is that volume of output at which the total cost is equal to the sales. And total cost is equal to the sales adre total cost means variable cost plus fixed cost alwa. ಸ್ಥಿರ ವೆಚ್ಚಗಳು ಮತ್ತು ಬದಲಾಗುವ ವೆಚ್ಚಗಳು ಅಂತ ಹೇಳಿ ನಾವು ಕರಿತೀವಿ ಅಲ್ವಾ. ಆಗ ಸ್ಥಿರ ವೆಚ್ಚಗಳು ಮತ್ತು ಬದಲಾಗುವ ವೆಚ್ಚಗಳು ಸೇಲ್ಸ್ ಅಂದ್ರೆ ಮಾರಾಟಕ್ಕೆ ಈಕ್ವಲ್ ಆಗಿದ್ದಾಗ ಅದನ್ನ BEP ಅಂತ ಹೇಳಿ ನಾವು ಕರಿತೀವಿ. ಅದನ್ನ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್. There is no profit, there is no loss. ಅಂದ್ರೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ ಇರ್ತಕ್ಕಂಥದ್ದು. ಅಂದ್ರೆ ಮಾರಾಟದ ಎಷ್ಟು ಮಾಡಿದೀವೋ ಖರ್ಚ ಅಷ್ಟಕ್ಕೆ ನಾವು ಮಾರಾಟ ಮಾಡಿದ್ವಿ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನೇ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಲ್ಲಿ BEP ಸೇಲ್ಸ್ ಅಂತ. ಹಾಗಾದ್ರೆ BEP ಸೇಲ್ಸ್ ಏನಿದೆ? ಆಕ್ಚುಯಲ್ ಸೇಲ್ಸ್. ಹಾಗಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ನಾವು ಬರ್ತೀವಿ, ಮುಂದೆ ಬರ್ತೀವಿ. ಹಾಗಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ, ಹೌ ಟು ಕ್ಯಾಲ್ಕುಲೇಟ್ ದ ಮಾರ್ಜಿನ್ ಆಫ್ ಸೇಫ್ಟಿ? Margin of safety is equal to actual sales minus sales at BEP is equal to margin of safety. ಅಂದ್ರೆ ಇಲ್ಲಿ margin of safety ಅಂತ ಬಂದಾಗ, ಸುರಕ್ಷತೆ ಅಂತ ನಾವು ಬಂದಾಗ ಅದು ಎಷ್ಟು ಲಾಭ ಗಳಿಸುತ್ತೆ ಅಂತಕ್ಕಂಥದ್ದು ಡಿಪೆಂಡ್ ಆಗ್ತಕ್ಕಂಥದ್ದು actual sales ಎಷ್ಟಾಗಿದೆ, sales at BEP ಎಷ್ಟಾಗಿದೆ. ಅಂದ್ರೆ sales at BEP means there is no profit, there is no loss. ಅಂದ್ರೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲದೆ ಇರ್ತಕ್ಕಂಥ ಒಂದು ಪಾಯಿಂಟ್ ಏನಿದೆಯಲ್ಲ ಅದನ್ನ BEP ಅಂತೀವಿ, ಬ್ರೇಕ್ ಇವನ್ ಪಾಯಿಂಟ್. ಇಲ್ಲಿ ಆಕ್ಚುಯಲ್ ಸೇಲ್ಸ್ ಗಿಂತ BEP ನೇ ಜಾಸ್ತಿ ಆದ್ರೆ ಏನಾಗುತ್ತೆ ನೋಡಿ, BEP is more than the actual sales, the company undertakings will be loss ಅಂತ ಮುಚ್ಚೋಗತಕ್ಕಂಥ ಸ್ಥಿತಿ, ನಷ್ಟದಲ್ಲಿದೆ ಅಂತ ನೋಡಿ. ಆಕ್ಚುಯಲ್ ಸೇಲ್ಸ್ ಏನಾಗಿದೆಯಾ, ಆಕ್ಚುಯಲ್ ಸೇಲ್ಸ್ ವಾಲ್ಯೂಮ್ ಏನಿದೆಯಲ್ಲ ಅದಕ್ಕಿಂತ BEP ಸೇಲ್ಸ್ ಜಾಸ್ತಿ ಆಗಿದೆ ಅಂದ್ರೆ ನಷ್ಟ ಅನುಭವಿಸ್ತಾ ಇದೆ. ಆಕ್ಚುಯಲ್ ಸೇಲ್ಸ್ ಗಿಂತ BEP ಸೇಲ್ಸ್ ಕಡಿಮೆ ಆಗಿತ್ತು ಅಂದ್ರೆ ಅಲ್ಲಿ ಪ್ರಾಫಿಟ್ ಅರ್ನ್ ಆಗ್ತಾ ಹೋಗ್ತಾ ಇದೆ ನೋಡಿ. ಇಲ್ಲಿ ನೋಡಿ, the break-even point is the volume of output at which the total cost is equal to the sales. It is a point of no profit and no loss. This is the minimum point of the production at which the total cost is recovered, and after this point profit begins. Some of the ಏನು ಲಾಭ ಇದೆಯಾ ನಷ್ಟ ಇದೆಯಾ ಅಂತಕ್ಕಂಥದ್ದು ಆ ಪಾಯಿಂಟ್ ಅಂತೀವಲ್ಲ ನಾವು BEP ಅಥವಾ ಬ್ರೇಕ್ ಇವನ್ ಪಾಯಿಂಟ್ ಅಂತೀವಲ್ಲ, ಆ ಬ್ರೇಕ್ ಇವನ್ ಪಾಯಿಂಟ್ ಟೋಟಲ್ ಕಾಸ್ಟ್ ಗೆ ಈಕ್ವಲ್ ಇತ್ತು ಅಂದ್ರೆ there is no profit, there is no loss. ಇಲ್ಲಿ BEP ಟೋಟಲ್ ಕಾಸ್ಟ್ ಗಿಂತ ಕಡಿಮೆ ಆಗಿದ್ರೆ ಅವಾಗ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಫಾರ್ಮುಲಾ ನಾವು ಬಂದ್ರೆ BEP ನಂಬರ್ 1 BEP
ಯೂನಿಟ್ಸ್ ಇಲ್ಲಿ ಎರಡು ಫಾರ್ಮುಲಾ ಆಗ್ತವೆ, ಯೂನಿಟ್ಸ್ ಮತ್ತು ವ್ಯಾಲೆನ್ಸ್. ನೋಡಿ ಯೂನಿಟ್ಸ್ ನಲ್ಲಿ ಫೈಂಡ್ ಔಟ್ ಮಾಡೋದಾದ್ರೆ ಬೇರೆ ಫಾರ್ಮುಲಾ ಆಗುತ್ತೆ, ಬಿಪಿ ವ್ಯಾಲ್ಯೂಸ್ ಅಮೌಂಟ್ ಪೇ ಮಾಡೋದಾದ್ರೆ ಬೇರೆ ಫಾರ್ಮುಲಾ ಆಗ್ತಕ್ಕಂಥದ್ದು. ಬಿಪಿ ಯೂನಿಟ್ಸ್ ಈಸ್ equal to fixed cost over contribution per unit, contribution per unit, contribution per unit, contribution per unit. That means now क्या करा रहे हैं, fixed cost over S minus B plus minus B. ಇದು ನೆಗೆಟಿವ್ ಮೆಥಡ್. ಇಲ್ಲಿ ಯೂನಿಟ್ ಮಾಡೋದಾದ್ರೆ ಯೂನಿಟ್ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ಆಮೇಲೆ ನೆಕ್ಸ್ಟ್ ನಂಬರ್ 2 BP sales in value, sales in value, fixed cost plus selling price per unit, over contribution per unit, अथवा that means fixed cost into sales selling price per unit over S minus B. Number 3, BP in sales value. BP sales value is equal to fixed cost less sales value, cost value, sales value means total over contribution bracket value total. Number 4, BP is equal to fixed cost over PV ratio into 100. BP sales number 5, BP in sales is equal to actual sales minus margin of safety. Margin of safety. ಒಂದು ನಿಮಿಷ ಈ ಕಡೆ ನೋಡಿ. ಬಿಪಿ ಯೂನಿಟ್ಸ್ ಇಲ್ಲಿ ಎರಡು ಸರಿ ನಾವು ಎರಡು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇಲ್ಲಿ ಎರಡು ಕೇಳ್ತಾರೆ ಒಂದ್ಸರಿ, ಕೆಲವು ಸಂದರ್ಭದಲ್ಲಿ ಬಿಪಿ ಯೂನಿಟ್ಸ್ ಅಂತಾನೆ, ಕೆಲವು ಸರಿ ಬಿಪಿ ಬ್ಯಾಲೆನ್ಸ್ ಅಂತಾನೆ, ಕೆಲವು ಸರಿ ಯಾವುದು ಕೇಳಲ್ಲ, ಅವಾಗ ಎರಡೂ ಮಾಡ್ತೀವಿ ನಾವು. So depend upon that, what are the information is given in the problem. So you have to calculate the BP in sales or BP unit. ಯಾವುದು ಅದಕ್ಕೆ ಸೆಟ್ ಆಗುತ್ತೋ ಆ ಸೆಟ್ ಆಗ್ತಕ್ಕಂಥದ್ದು ನೋಡಿ ಯೂನಿಟ್ಸ್ ಬಿ ಗಿವನ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈಗ ಏನು ಕೊಟ್ಟಿರ್ತಾನೋ ಅದ್ರ ಮೇಲೆ ನೋಡಿ ನಾವು ಮಾಡ್ತಕ್ಕಂಥದ್ದು. ಒಂದೊಂದ್ಸರಿ ಎರಡು ಮಾಡ್ತೀವಿ, ಇಂಥ ಸ್ಪೆಸಿಫಿಕ್ ಅಂತ ಕೇಳಿಲ್ಲ ಅಂದಾಗ ಯೂನಿಟ್ಸ್ ಮಾಡ್ತೀವಿ, ಬ್ಯಾಲೆನ್ಸ್ ಮಾಡ್ತೀವಿ. ಇಲ್ಲಿ ನೋಡಿ